ಎಲ್ರಿಗೂ ನಮಸ್ಕಾರ. Thank you to all the delegates, the filmmakers, the embassies, to have brought your stories to this wonderful international festival and enriching this festival. Thank you so much. ಬಹಳ ಸಂತೋಷ ಈ ಥರದ ಉತ್ಸವಗಳು. ನಾನು ಆಗಾಗ ಹೇಳ್ತಿರ್ತೀನಿ, ಭಾಷೆ ಹಲವಾದರೂ ಭಾವ ಒಂದೇ ಅಂತ. ನಾವು ಪ್ರಪಂಚದಲ್ಲಿ ಯಾವುದೇ ಭಾಷೆ ಅದರ ಬೇರೆ ಬೇರೆ ಲಯ ಇರುತ್ತೆ, ಬೇರೆ ಬೇರೆ ಗತಿ ಇರುತ್ತೆ, ಬೇರೆ ಬೇರೆ ವ್ಯಾಕರಣ ಇರುತ್ತೆ, ಬೇರೆ ಬೇರೆ ಉಪಮೆಗಳಿರುತ್ತೆ. ಆದರೆ ಪ್ರಪಂಚದ ಯಾವ ಭಾಷೆಯನ್ನು ನಾವು ಅಗದರೂ ಅದರ ಗರ್ಭದಲ್ಲಿರೋದು ಮನುಷ್ಯನ ಕನಸುಗಳು, ಅವನ ಸಂಭ್ರಮ, ಅವನ ಯಾತನೆ, ಅವನ ನೋವು, ಅವನ ಗ್ರಹಿಕೆನೆ. ಸೊ ಭಾಷೆ ಹಲವಾದರೂ ಭಾವ ಒಂದೇ. ಈ ಮನುಷ್ಯನ ಈ ವಿಕಾಸದ ಪ್ರಕ್ರಿಯೆಯಲ್ಲಿ ನನಗೆ ಸಿನಿಮಾ ಮನುಷ್ಯ ಕಂಡುಕೊಂಡ ಹೊಸ ಭಾಷೆ. ಅದು ತಂತ್ರ ಅಂತ ನಾನು ಹೇಳೋದಿಲ್ಲ, ಅದೊಂದು ಭಾಷೆ. ಅದು ಮೌನ ಭಾಷೆಯಲ್ಲೂ ಸಿನಿಮಾ ಆಗುತ್ತೆ, ಬೇರೆ ಬೇರೆ ಥರದ ಸಿನಿಮಾಗಳಾಗ್ತಾ ಹೋಗುತ್ತೆ, ಬರೀ ಮ್ಯೂಸಿಕಲ್ ಆಗ್ತಾ ಹೋಗುತ್ತೆ. ಬಟ್ ಪ್ರಪಂಚದ ಯಾವ ಸಿನಿಮಾಗಳನ್ನು ನೋಡಿದರೂ ಅದು ತನ್ನ ಸಮಾಜದ ಮನುಷ್ಯನ ಸಂತೋಷವನ್ನು, ಸಂಭ್ರಮವನ್ನು, ಅವನ ಸಂಸ್ಕೃತಿಯನ್ನು, ಅವನ ನೋವನ್ನು, ಅವನ ಅಡಲನ್ನು, ಅವನ ಪ್ರತಿರೋಧವನ್ನು ದಾಖಲಿಸ್ತಾ ಹೋಗುತ್ತೆ. ಹಾಗಾಗಿಯೇ ನಾನು ಈ ಉತ್ಸವದ ಆರಂಭದಲ್ಲಿ ಹೇಳಿದ್ದು, ನಮಗೆ ಈ ಥರದ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ, ಇದು ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಮನುಷ್ಯರು ತಮ್ಮ ಮಾನವೀಯ ಗ್ರಹಿಕೆಯನ್ನು ತಂದು ಹಂಚಿಕೊಳ್ಳುವ ಒಂದು ಸ್ಥಳ ಅಂತ. ಹಾಗಾಗಿ ನಾವು ಇದನ್ನು ಇದು ಬೇಡ ಅದು ಬೇಡ ಅನ್ನೋ ಹಕ್ಕಿಲ್ಲ ನಮಗೆ. ಯಾಕಂದರೆ ಪ್ರಪಂಚದ ಪ್ರತಿಯೊಬ್ಬ ಕಲಾವಿದ ಅವನವನ ದೇಶಕ್ಕಾದ ನೋವನ್ನು ಹೇಳ್ತಾ ಹೋಗ್ತಾನೆ. ನಾವೊಂದು ಮಾತು ಹೇಳ್ತೇನೆ ಯಾವಾಗಲೂ, ದೇಹಕ್ಕಾದ ನೋವು ನಾವು ಸುಮ್ಮನಿದ್ರೂ ವಾಸಿಯಾಗಿ ಹೋಗ್ಬೋದು, ಆದರೆ ದೇಶಕ್ಕೆ ಮತ್ತು ಸಮಾಜಕ್ಕಾದ ನೋವು ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತದೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೇ ಪ್ರತಿಯೊಬ್ಬ ಕಲಾವಿದರು, ತಂತ್ರಜ್ಞರು, ಬರಹಗಾರರು, ಕವಿಗಳು, ನಟರು ಆಯಾ ಕಾಲಕ್ಕೆ ಅವತ್ತಿನ ಸಮಾಜದ ಆಗೋಣ ದಾಖಲಿಸ್ತಾ ಹೋಗ್ತಾರೆ. ಅದನ್ನು ತಂದು ನಾವೆಲ್ಲರೂ ಕುಳಿತು ನೋಡುವುದು. ಯಾಕಂದರೆ ಮನುಷ್ಯನ ವಿಕಾಸ ಆಗಿದ್ದು ಹೀಗೆ. ನೀವು ಸಿಲ್ಕ್ ರೂಟ್ ತಗೊಳ್ಳಿ, ಪ್ರಯಾಣ ತಗೊಳ್ಳಿ, ಬೇರೆ ಧರ್ಮಗಳಿರೋ ಒಳ್ಳೆಯದನ್ನು ನಾವು ತೊಗೊಂಡಿದ್ದೇವೆ, ನಮ್ಮಿಂದ ಅವ್ರು ಕಲ್ತಿದ್ದಾರೆ. ಬೇರೆ ಭಾಷೆಗಳಿಂದ, ಬೇರೆ ಉಡುಗೆ ತೊಡುಗಳಿಂದ ಬೇರೆ ತರಕಾರಿಗಳು ಬಂದಿವೆ, ಬೇರೆ ಉಣವುಗಳು ಬಂದಿದೆ. ಇನ್ಯಾರೋ ಯಾವುದೋ ದೇಶದಲ್ಲಿ ಒಂದು ವಿದ್ಯುತ್ ಶಕ್ತಿಯನ್ನು ಕಂಡು ಹಿಡಿದ್ರೆ ನಾವಿವತ್ತು ಆರಾಮಾಗಿ ಮಾಡ್ತಾ ಇದ್ದೀವಿ. ನಂದು ನಿಂದು ಅನ್ನೋದಿಲ್ಲ. ಒಬ್ಬ ಮನುಷ್ಯ, ಅವನ ಗ್ರಹಿಕೆ ಇರ್ಬೋದು, ಅವನ ಅಭಿವ್ಯಕ್ತಿ ಇರ್ಬೋದು, ಅಥವಾ ಅವನು ಕಂಡು ಹಿಡಿಯೋದಿರ್ಬೋದು, ಅದು ಇಡೀ ಮನುಕುಲಕ್ಕೆ ಸಹಾಯ ಆಗುವಂಥದ್ದು. ಹೀಗಾಗಿಯೇ ಈ ಥರದ ಉತ್ಸವಗಳು ಮತ್ತು ಎಲ್ಲರೂ ಸಾಂಸ್ಕೃತಿಕವಾಗಿ ಸೇರೋದು, ಹಂಚ್ಕೊಳ್ಳೋದು, ಒಬ್ಬರಿಂದ ಇನ್ನೊಬ್ಬರು ಕಲಿಯೋದು, ಒಬ್ಬರ ನೋವನ್ನು ಇನ್ನೊಬ್ಬರು ನಿವಾರಿಸೋದು, ಕಣ್ಣೀರನ್ನು ಒರೆಸೋದು ನಮ್ಮ ಕೆಲಸ ಆಗಿದೆ. ಆ ಒಂದು ನಿಟ್ಟಿನಲ್ಲಿ 17ನೆಯ ಈ ಬೆಂಗಳೂರು ಉತ್ಸವ, ಬಹಳ ದೊಡ್ಡ ಸಂಖ್ಯೆಯ ಸಿನಿಮಾಗಳು, ವಂಡರ್ಫುಲ್ ಫಿಲ್ಮ್ ಮೇಕರ್ಸ್, ಬೇರೆ ಬೇರೆ ಜನರು ಎಲ್ಲ ಬಂದಿದ್ದೀರಿ. ತುಂಬ ಶ್ರೀಮಂತವಾಗಿ ಆಗಿದೆ. ಆ್ಯಂಡ್ ಇದಕ್ಕೆ ಒಂದು ದೊಡ್ಡ ಒಂದು ಸಮಾರೋಪವೇ ಆಗ್ತಾ, ಆ ಸಮಾರೋಪದ ಸಂಭ್ರಮ ಹಂಸಲೇಖ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟು ಈ ಉತ್ಸವ ತನ್ನನ್ನು ತಾನು ಗೌರವಿಸಿಕೊಂಡಿದೆ. ನನಗೆ ನೆನಪಿದೆ, ನಾನು ತಮಿಳುನಾಡಿನಲ್ಲಿ ಸಿನಿಮಾ ಮಾಡ್ತಾ ಇದ್ದೆ. ದಿಢೀರಂತ ಒಂದು ಹೋಟೆಲ್ನಲ್ಲಿ ಸಿಕ್ಕರು. ಅಲ್ಲಿ ಕೂಡ ಕನ್ನಡದ ಪ್ರಕಾಶ್ ರೈ, ಕನ್ನಡದ ಬಾವುಟ ನೀವು ಆಗಲೇ ಹಾರ್ಸಕ್ಕೆ ಶುರು ಮಾಡಿದ್ದೀವಿ, ನಾವು ಬರ್ತಾ ಇದ್ದೀವಿ ಹಾರ್ಸಕ್ಕೆ ಅಂತ ನೆನಪಿದೆ ನನಗೆ. ಅಂದರೆ ಎಲ್ಲೇ ನೋಡಿದ್ರು ನಮ್ಮ ಕನ್ನಡದವನು, ನಮ್ಮ ಪ್ರತಿಭೆ ಅನ್ನುವ ಪ್ರೀತಿ ಆ ಅಪ್ಪುಗೆ. ಆಮೇಲೆ ಒಂದು ಸಿನಿಮಾ ಮಾಡಿದೆ ನಾನು ನನ್ನ ಕನಸು ಅಂತ. ಆ ಇಡೀ ಕನಸು, ನಾನು ನನ್ನ ಕನಸು ಮಾಡಿದಾಗ ಹೆಚ್ಚು ಅವ್ರ ಜೊತೆ ಮಾತಾಡುವ ಮತ್ತು ಹೆಚ್ಚು ಕೆಲಸ ಮಾಡುವ ಒಂದು ಸಾಧ್ಯತೆ ನನಗೆ ಸಿಕ್ತು. ಅಂದರೆ ಆ ಕತೆ ಕೇಳಿ ಹಾರ್ಮೋನಿಯಂ ತೊಗೊಂಡು ಬಂದು ಆಫೀಸ್ನಲ್ಲಿ ಕೂತ್ಕೊಳ್ತಾ, ಇದಲ್ಲ ಈ ಮೆಟ್ಟು ಅಂತ ತಾವೇ ಅದಕ್ಕೆ ಕವಿತೆ ಬರಿತಾ, ತಾನೇ ಒಬ್ಬ ನಿರ್ದೇಶಕನಾಗಿ, ತಾನೇ ಒಬ್ಬ ಕಥೆಗಾರನಾಗಿ, ಬಹಳ ಅದ್ಭುತವಾದ ಅನುಭವ. ನಾನು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಇದರಲ್ಲಿ ಗುರುತಿಸಲು ನಮಗೆಲ್ರಿಗೂ ತುಂಬ ಸಂತೋಷ ಇದೆ. ಆ್ಯಂಡ್ ಸರ್ಕಾರಕ್ಕೆ ಮತ್ತು ಇದಕ್ಕೆ ಕಾರಣಕರ್ತರಾದ ಎಲ್ಲ ಅಧಿಕಾರಿಗಳಿಗೆ, ಚಲನಚಿತ್ರ ಅಕಾಡೆಮಿಗೆ ನನ್ನ ಧನ್ಯವಾದಗಳು, ಬಂದ ಪ್ರೇಕ್ಷಕರಿಗೆ ಧನ್ಯವಾದಗಳು. ಹೀಗೆ ಬೆಳೀತಾ ಹೋಗಲಿ, ಬೆರೆಯೋಣ, ಹಂಚ್ಕೊಳ್ಳೋಣ, ಇನ್ನೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು. ಶ್ರೀ ಪ್ರಕಾಶ್ ರಾಜ್ ಅವರ ಆಶಯಕ್ಕೆ ಅನಂತ ವಂದನೆಗಳು. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು.
ಅವರ ಅಭಿಮತವನ್ನು ಆಲಿಸುವಂತಹ ಹೊತ್ತು ಇದಾಗಿದೆ. ಬರಮಾಡಿಕೊಳ್ಳಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಶ್ರೀ ದಿನೇಶ್ ಗುಂಡೂರಾವ್. ಹದಿನೇಳನೇ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿನ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಇದರ ಸಮಾರೋಪ ಸಮಾರಂಭ ಬಹಳ ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮ ಮತ್ತು ಈ ಚಿತ್ರೋತ್ಸವ ನಿಜವಾಗಲೂ ಕೂಡ ನಮ್ಮ ದೇಶದ ಒಂದು ಕಲಾ ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಚಿತ್ರೋತ್ಸವ ಆಗಿ ಇವತ್ತು ನಮ್ಮ ಬೆಂಗಳೂರು ಚಿತ್ರೋತ್ಸವ ಉದ್ಭವವಾಗಿರುವಂಥದ್ದು ಇದು ಭಾಳ ಸಂತೋಷದ ವಿಷಯ. ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಚಿತ್ರೋತ್ಸವಕ್ಕೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಕೂಡ ಇದು ಭಾಳ ಸಂತೋಷದ ವಿಷಯ. ನಮ್ಮ ದೇಶದಲ್ಲಿ ಕಲೆ ಭಾಳ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಲೆಗಳನ್ನು ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ದೊಡ್ಡ ಭವ್ಯ ಇತಿಹಾಸ ನಮ್ಮ ದೇಶಕ್ಕಿದೆ. ಅದು ಸಂಗೀತನೇ ಇರ್ಬೋದು, ನೃತ್ಯನೇ ಇರ್ಬೋದು, ನಾಟಕಗಳೇ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ನೀವು ಕಲೆಯ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿದಾಗ ದೊಡ್ಡ ಇತಿಹಾಸ ನಮ್ಮ ದೇಶದಲ್ಲಿದೆ. ಆದ್ದರಿಂದ ಇವತ್ತು ಮತ್ತು ವಿಭಿನ್ನವಾಗಿರುವಂಥ ಒಂದೊಂದು ಕಡೆ ಒಂದೊಂದು ಥರ. ಆದ್ದರಿಂದ ಈ ಚಿತ್ರೋತ್ಸವಗಳು ಈಗಾಗಲೇ ಎಲ್ಲರೂ ಹೇಳಿದಾಗೆ ಎಲ್ಲರನ್ನೂ ಕೂಡ ಬೇರೆ ಬೇರೆ ದೇಶಗಳಿಂದ ಫಾರಿನ್ ಡೆಲಿಗೇಟ್ಸು ಮತ್ತು ಫಾರಿನ್ ಫಿಲ್ಮ್ ಮೇಕರ್ಸ್ ಅವರು ಬಂದಿರ್ತಾರೆ. ಮತ್ತು ಅನೇಕ ಫಿಲಮ್ಗಳನ್ನು ನಮಗೆ ನೋಡದೇ ಇರುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ, ಅಂಥದ್ದನ್ನೆಲ್ಲ ನೋಡ್ತಕ್ಕಂಥದ್ದು ಅವಕಾಶ ಆಗ್ತದೆ. ಅನೇಕ ಭಾಷೆಗಳು ಅದರ ಫಿಲಮ್ಗಳನ್ನು ಇಲ್ಲಿ ನಮಗೆ ಎಕ್ಸ್ಪೋಜರ್ ಸಿಗದೇ ಇರತಕ್ಕಂಥದ್ದು ಅದು ಇಲ್ಲಿಯ ನಮ್ಮ ಚಿತ್ರೋದ್ಯಮ ಮತ್ತು ಇಲ್ಲಿಯ ಕಲಾಭಿಮಾನಿಗಳಿಗೆ ನೋಡುವಂಥ ಅವಕಾಶ. ಸೊ ಈ ಥರ ಆಗುವಂಥದ್ದು ಖಂಡಿತವಾಗಿಯೂ ಒಂದು ಕಲೆಯನ್ನು ಒಂದು ಇನ್ನೂ ಉತ್ಕೃಷ್ಟ ಮಟ್ಟಕ್ಕೆ ತೊಗೊಂಡು ಹೋಗ್ತಕ್ಕಂಥದ್ದಕ್ಕೆ ಈ ಥರದ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಒಂದು ಉದ್ದೇಶ. ಮತ್ತು ಬೇರೆಯವರ ಅಭಿಪ್ರಾಯಗಳೇನಿದೆ, ಬೇರೆಯವರ ವಿಚಾರಗಳೇನಿದೆ, ಅವರ ಒಂದು ಆಲೋಚನೆ ಏನು, ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಈಗ ಹಂಸಲೇಖ ಅವರು ಭಾಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ನಮ್ಮ ಪ್ರಜಾಪ್ರಭುತ್ವ ಉಳಿಸುವಂಥದ್ದು ಕೂಡ ಕಲೆಗೆ ಒಂದು ಜವಾಬ್ದಾರಿ ಇದೆ ಅಂತ ಒಂದು ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರು ಅವರು. ನಿಜವಾಗ್ಲೂ ಅದನ್ನು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇದು ಕೂಡ ಒಂದು ಅಂಗನೇ ನಮ್ಮ ಅಭಿವ್ಯಕ್ತ. ಏನು ಪ್ರಕಾಶ್ ರಾಜ್ ಅವರು ಹೇಳಿದ್ರು, ಅಭಿವ್ಯಕ್ತ ಸ್ವಾತಂತ್ರ್ಯ ಅದು ಉಳಿಸ್ಕೋಬೇಕು ನಾವು. ಅದು ಉಳಿಯಬೇಕಾದ್ರೆ ಅದರಲ್ಲಿ ಕಲೆಗೂ ಕೂಡ ದೊಡ್ಡ ಒಂದು ಪಾತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ನಿರ್ಮಾಪಕರು, ನಿರ್ದೇಶಕರುಗಳು ಮತ್ತು ಇದರಲ್ಲಿರುವಂಥ ಜನ ಅದನ್ನು ನಾವು ಎತ್ತಿಡಿಯುವಂಥ ಕೆಲಸ ಕೂಡ ಮಾಡ್ತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ನಾವು ಮಾಡಬೇಕು. ಫಿಲಮ್ ಅಂತ ಹೇಳಿದ್ರೆ ಕೇವಲ ಒಂದೇ ಥರ ಇರಬೇಕು ಅಂತ ಹೇಳೋದಿಲ್ಲ, ಎಲ್ಲ ಥರ ಫಿಲಮ್ಗಳು ಬರಬೇಕು. ಅದು ಕಮರ್ಷಿಯಲ್ಲು ಇರ್ತದೆ, ಆರ್ಟ್ ಫಿಲಮ್ಮು ಇರ್ತದೆ, ಮಧ್ಯದಲ್ಲಿರುವಂಥದ್ದು ಕೂಡ ಇರ್ತದೆ, ಎಲ್ಲವನ್ನು ಕೂಡ ಇರಬೇಕು. ಆದರೆ ಅದ್ರ ಜೊತೆಯಲ್ಲಿ ಕೆಲವು ಅನೇಕ ಫಿಲಮ್ಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಅದು ಒಂದೇ ಒಂದು ಅಭಿಪ್ರಾಯಕ್ಕೆ ಸೀಮಿತವಾಗಿ ಬಿಂಬಿಸುವಂಥ ಫಿಲಮ್ಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಎಲ್ಲ ಥರ ಅಭಿಪ್ರಾಯಗಳು ಕೂಡ ಮುಕ್ತವಾಗಿ ಪ್ರದರ್ಶನ ಆಗ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇರಬೇಕು, ಭಯ ಭೀತಿ ಇರಬಾರ್ದು. ಒಂದು ಆರ್ಟ್ಗೆ ಭಾಳ ಮುಖ್ಯವಾಗಿರುವಂಥದ್ದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್, ಯುವರ್ ಐಡಿಯಾಸ್ ಇನ್ ವಾಟ್ ಎವರ್ ಫಾರ್ಮ್, ವಿಜುವಲ್ ಆರ್ ವಾಟ್ ಎವರ್ ಮೀಡಿಯಮ್ ಯು ವಾಂಟ್ ಟು ಎಕ್ಸ್ಪ್ರೆಸ್. ಆ ಫ್ರೀಡಮ್ ಇರಬೇಕು. ಆ ವಿಚಾರಗಳು ನಾವು ಜನರಿಗೆ ತಿಳುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕೂಡ ಆ ಸ್ವಾತಂತ್ರ್ಯ ಇರಬೇಕು. ಸೊ ಅದಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಇದೆ, ಆದರೆ ಒಂದೊಂದು ಸಲ ನಾವು ಅದನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಅದು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಇಲ್ಲವಂಥ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ. ಸೊ ಇದಕ್ಕೆ ನಿಜವಾಗ್ಲೂ ಏನು ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಕಲಾಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಕೂಡ ಸ್ವಲ್ಪ ಧೈರ್ಯವಾಗಿ ಎಲ್ಲವನ್ನು ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅವರು ಮಾಡಬೇಕಾಗ್ತದೆ. ನಮ್ಮ ಕನ್ನಡ ಫಿಲ್ಮ್ಗಳಲ್ಲೂ ಕೂಡ ಯಾರ ಹಂಗಿಗೂ ಇಲ್ಲದೇ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಕ್ಕಂಥ ಒಂದು ಧೈರ್ಯದಿಂದನೂ ಕೂಡ ಫಿಲ್ಮ್ಗಳು ತೆಗಿಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ಅದನ್ನು ಉಳಿಸ್ಕೋಬೇಕು, ಅದನ್ನು ನಾವು ಉಳಿಸಿ ಎಲ್ಲ ಅಭಿಪ್ರಾಯಗಳು ಕೂಡ ಅವಕಾಶ ಸಿಕ್ಕುವಂಥ ರೀತಿಯಲ್ಲಿ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ
ಆರ್ಟ್ಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ, ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಭಾಳ ಚೆನ್ನಾಗಿ ಆಯೋಜನೆ ಆಗಿದೆ ಅಂತ ನಾನು ಯಾವುದು ಫಿಲ್ಮ್ ನೋಡೋಕ್ಕಾಗಲಿಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ನೋಡೋದಕ್ಕೆ ಆಸೆ ಇತ್ತು, ಇಲ್ಲ ಅಂತ ಅಲ್ಲ, ಆದರೆ ನಮ್ಮ ಒತ್ತಡದ ಒಂದು ಇದರಲ್ಲಿ ಯಾವ ಫಿಲ್ಮ್ ನೋಡೋಕ್ಕಾಗಲಿಲ್ಲ. ಆದರೆ ನನಗೆಲ್ಲರೂ ಹೇಳಿದ್ರು ಭಾಳ ಚೆನ್ನಾಗಿ ಈ ಒಂದು ಫೆಸ್ಟಿವಲ್ ನಡೆದಿದೆ ಅಂತ. ಮತ್ತು ನಾನು ಅಭಿನಂದನೆ ಸಾಧು ಕೋಕಿಲ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡಿಪಾರ್ಟ್ಮೆಂಟ್, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಾಧು ಕೋಕಿಲ ಅವರಿಗೆ ಚೆನ್ನಾಗಿ ಅವರು ಎಲ್ಲ ನಡೆಸಿದ್ದಾರೆ. ಅದು ನಾನು ಎಲ್ಲೊಂದು ಕಡೆ ಓದಿದ್ದೆ, ಯುಕ್ರೇನಿನ ಪ್ರಧಾನಮಂತ್ರಿ ಅವರು ಕಾಮಿಡಿಯನ್ ಆಗಿದ್ರು ಅಂತ. ಅದಕ್ಕೆ ಸಾಧು ಕೋಕಿಲ ಅವರು ಮುಂದೆ ಏನಾಗ್ತಾರೋ ನಾವು ಕಾದು ನೋಡಬೇಕಾಗ್ತದೆ. ಅವರು ಒಳ್ಳೆಯ ಒಂದು ಹೆಸರನ್ನು ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ನಾವೆಲ್ಲ ಸೇರಿ ಒಂದು ನಮ್ಮ ಕರ್ನಾಟಕ, ನಮ್ಮ ನಾಡಿನಲ್ಲಿ ಕಲೆಯನ್ನು ಇನ್ನೂ ಬೆಳೆಸೋಣ. ನಮ್ಮ ಫಿಲ್ಮ್ ಫೀಲ್ಡ್ಗೆ, ಫಿಲ್ಮ್ ಇಂಡಸ್ಟ್ರಿಗೆ ಏನೇನು ಸಹಕಾರ ಬೇಕು ಖಂಡಿತವಾಗಿಯೂ ನಮ್ಮ ಸರ್ಕಾರದಿಂದನೂ ಕೂಡ ಎಲ್ಲವನ್ನು ಕೂಡ ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಒಂದು ಬೆಂಬಲ, ಸಪೋರ್ಟ್ ಪೂರ್ತಿಯಾಗಿ ಇರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ ಸಚಿವರ ಅಭಿಮತಕ್ಕೆ ವಂದನೆಗಳು. ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಜೊತೆಯಾದಂತಹ ಎಲ್ಲ ಮಹನೀಯರಿಗೆ, ಎಲ್ಲ ಸಹೃದಯರಿಗೆ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಶ್ರೀ ವಿನೋದ್ ಚಂದ್ರ, ರಿಜಿಸ್ಟ್ರಾರ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ಶ್ರೀ ವಿನೋದ್ ಚಂದ್ರ. ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಹಿತನುಡಿಗಳನ್ನು ಆಡಿದಂತಹ ಮಾನ್ಯ ಆರೋಗ್ಯ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಹಂಸಲೇಖ ಸರ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದಂತಹ ಡಾಕ್ಟರ್ ಸಾಧು ಕೋಕಿಲ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿ ಶ್ರೀ ಪ್ರಕಾಶ್ ರಾಜ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ಜಯಮಾಲರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಪಾಲಿಗೆ ಇಬ್ಬರು ಅಧಿಕಾರಿಗಳು ಈ ಒಂದು ಚಲನಚಿತ್ರೋತ್ಸವದ ಯಶಸ್ಸಿಗೆ ತುಂಬ ಶಕ್ತಿಯನ್ನು ತುಂಬಿದ್ದಾರೆ.